ನಮಸ್ಕಾರ ಎಲ್ಲರಿಗೂ. ತುಂಬ ದಿವಸದಿಂದ SLC ರಿಸಲ್ಟು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗ್ತಾಯಿತ್ತು. ಇವತ್ತು ಕೂಡ ಅನೌನ್ಸು ಯಾವತ್ತು ಬರುತ್ತೆ ರಿಸಲ್ಟು ಅಂತ ಅನೌನ್ಸ್ ಆಗಿದೆ. ಮೇ 8 ನಾಳೆ ಇಲ್ಲ ನಾಡಿದ್ದು. ಹಾಗೆ ಬೈ ಚಾನ್ಸ್ ಮಿಸ್ ಆಯಿತು ಅಂದರೆ 10ನೇ ತಾರೀಕು ಬರೋ ಅಂಥ ಸಾಧ್ಯತೆಗಳು ತುಂಬಾ ಇರೋದ್ರಿಂದ ನೀವೆಲ್ಲ ಯಾರ್ಯಾರೆಲ್ಲ SSLC ಎಕ್ಸಾಮ್ ಬರೆದಿರ್ತಾರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಒಳ್ಳೆ ನಂಬರ್ ತೊಗೊಂಡು ಒಳ್ಳೆ ಫ್ಯೂಚರ್ನ ರೂಪಿಸ್ಕೊಳ್ಳಿ. ನೀವು ಅಕಸ್ಮಾತಾಗಿ ನಂಬರ್ ಕಡಿಮೆ ಬಂತು ಅಂತನೂ ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಂಡು ಇದು ಮಾಡ್ಕೊಳ್ಳೋದು, ತೊಂದರೆ ಮಾಡೋದು ಅದೆಲ್ಲ ಏನು ಯಾವುದೇ ಕಾರಣಕ್ಕೂ ಅಂಥವೆಲ್ಲ ಕೆಟ್ಟ ತೀರ್ಮಾನಕ್ಕಂತೂ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸೋಲೆ ನಮಗೆ ಒಂದು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಟ್ರೈ ಅಗೇನ್ ಅಂತ ಇನ್ನೊಂದು ಸತಿ ನೀವು ನಿಮಗೆ ನಂಬರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಇನ್ನೊಂದು ಸತಿ ಬರೆಯೋಕ್ಕೆ ಟ್ರೈ ಮಾಡಿ. ಮನೇಲಿ ನಿಮಗೋಸ್ಕರ ಅಪ್ಪ ಅಮ್ಮ ಇವರೆಲ್ಲ ನಿಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ಅವ್ರಿಗೋಸ್ಕರನಾದರೂ ನೀವು ನಿಮ್ಮ ಆಸೆ ಕನಸುಗಳನ್ನ ಒಂದು ಸ್ವಲ್ಪ ಇದು ಮಾಡಿಕೊಂಡು ಅವ್ರಿಗೋಸ್ಕರ ಒಂದು ಸ್ವಲ್ಪ ಸಹಕಾರ ಮಾಡಿ. ಮನಸ್ಸು ನೀವು ನೋವನ್ನ ಮಾಡ್ಕೋಬಾರ್ದು. ಯಾಕಂದರೆ ನೀವು ಮುಂದಿನ ಭವಿಷ್ಯ ಏನು SLC ಬರೆದಿರೋರು, SLC ಪಾಸಾಗಿರೋರು, ಫೇಲ್ ಆಗಿರೋರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಅಲ್ಲ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಓದಿರೋದು ಬರೀ 3ನೇ ಕ್ಲಾಸ್ ಅಷ್ಟೇನೆ. ಅವರೆಲ್ಲ ಇವಾಗ ದೊಡ್ಡ ಇದರಲ್ಲಿ ಇರಲಿಲ್ವಾ. ಹಂಗಂತ ನೀವು ಕೂಡ ಯಾವುದೇ ಕಾರಣಕ್ಕೂ ತಾಳ್ಮೆ ಗೆಡಿಸ್ಕೊಂಡು ತಂದೆ ತಾಯಿಗೂ ನೋವು ಕೊಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಂತೂ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. 11 ಗಂಟೆಗೆ 8ನೇ ತಾರೀಕು 11 ಗಂಟೆಗೆ ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸ್ಕೂಲಿಂದನೂ ಕೂಡ ಇದು ಮಾಡ್ತಾರೆ, ನಿಮಗೆ ಮೆಸೇಜ್ ಬರುತ್ತೆ. ಹಾಗೆ ನೀವು ಕೂಡ ಚೆಕ್ ಮಾಡ್ಕೋಬೋದು. ಫೋನಲ್ಲೇ ಕೂಡ ನೀವು ಚೆಕ್ ಮಾಡಿಕೊಂಡು ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಯಾರ್ಯಾರು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಕನಸುಗಳಿಕೊಂಡಿದ್ದೀರೋ ಖಂಡಿತವಾಗ್ಲೂ ಕನಸನ್ನ ಈಡೇರಿಸ್ಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮಗೋಸ್ಕರ ಅಪ್ಪ ಅಮ್ಮ, ಈ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ. ಯಾರೇ ಆಗಿರ್ಬೋದು, ಎಲ್ಲರೂ ನಮ್ಮ ಮಕ್ಳ ಥರನೇ ಅಲ್ವಾ. ಎಲ್ಲರೂ ಅಷ್ಟೇನೆ. ನಿಮ್ಗೆ ಏನು ಅನಿಸುತ್ತೋ ಅನುಕೂಲ, ನಿಮಗೆ ಯಾವ ಥರ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಅದನ್ನು ಮಾಡಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕೆಟ್ಟ ತೀರ್ಮಾನಗಳನ್ನ ತಗೊಂಡು ನಿಮ್ಮ ಭವಿಷ್ಯನಂತೂ ಹಾಳು ಮಾಡ್ಕೊಬೇಡಿ. ಹೀಗಂತ ಹೇಳ್ತಾ ದಯವಿಟ್ಟು SLC ಯಾರೆಲ್ಲ ಮಕ್ಕಳು ಬರ್ತಿರ್ತಾರೋ ಖಂಡಿತವಾಗ್ಲೂ ರಿಸಲ್ಟ್ನ ಒಂದು ಸತಿ ಬರುತ್ತೆ. ರಿಸಲ್ಟು ಬುಧವಾರ ಬೆಳಗ್ಗೆನೇ ಬರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಅದು ಮಿಸ್ ಆಯಿತು ಅಂದರೆ ಡೆಫಿನೆಟಾಗಿ 10ನೇ ತಾರೀಕು ಗ್ಯಾರಂಟಿ 11 ಗಂಟೆಗೆ ಬಂದೇ ಬರುತ್ತೆ. ಯೋಚನೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿನ ವಿಡಿಯೋದೊಂದಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಎಲ್ಲರಿಗೂ. ಬಾಯ್.